ಧಾರವಾಡ ಹುಬ್ಬಳ್ಳಿ ಅವಳಿ ನಗರದ ಮಧ್ಯೆ ಈಗಾಗಲೇ ಚಾಲ್ತಿಯಲ್ಲಿರುವಂತಹ BRTSಗೆ ಪರ್ಯಾಯವಾಗಿ ಈಗ ERT ಅಂತ ತರುವುದಕ್ಕೆ ಸರ್ಕಾರ ಮತ್ತು ಇಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯುರೋಪ್ಗೆ ಮೂಲದ 2 ಕಂಪನಿಗಳ ಜೊತೆಗೆ ಈಗಾಗಲೇ ಸರ್ಕಾರ ಕೂಡ ಒಡಂಬಡಿಕೆಯನ್ನು ಕೂಡ ಮಾಡಲಾಗಿದೆ. ಆದ್ರೆ ಏನು BRTS ನಲ್ಲಿ ಆಗಿರುವಂತಹ ಅನಾನುಕೂಲತೆ ಅದರಿಂದ ಆಗಿರುವ ಕಿರಿಕಿರಿಗಳ ವಿರುದ್ಧ ಏನು ಧಾರವಾಡ ಧ್ವನಿ ಸಂಘಟನೆಗೆ ಸೇರಿದ ಧಾರವಾಡದ ಸಾರ್ವಜನಿಕರು ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಈಗಿರುವಂತಹ ಕಿರಿಕಿರಿಗೆ ಮತ್ತೊಂದು ಕಿರಿಕಿರಿ ಆಗಬಾರದು ಅನ್ನೋ ಆಗ್ರಹಗಳು ಈಗ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ನಾವೀಗ ಇಲ್ಲಿರುವಂತಹ ಸಾರ್ವಜನಿಕ ಸಂಘಟನೆಗಳವರನ್ನೇ ಮಾತನಾಡಿಸೋಣ. ಈಗೇನ್ರಿ ಈಗಾಗಲೇ BRTS ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ರಿ, ಸಾಕಷ್ಟು ನ್ಯೂನ್ಯತೆ ಅದರ ಜೊತೆಗೆ ERT ತರ್ತೇನೆ ಅಂತ ಇದ್ರ ಪರಿಹಾರ ಏನ್ ಹೇಳ್ತೀರಿ? ನಮಗೆ ಇದ್ರದ್ದು ವಿರುದ್ಧದೀವ್ರಿ ನಾವು. ಯಾಕಂತಂದ್ರೆ BRTS ಮೊದ್ಲು ಅನುಕೂಲ ಮಾಡ್ಕೊಡ್ರಿ, ಸಾರ್ವಜನಿಕರ ತೊಂದರೆ ಭಾಳ ಆಗ್ತೈತಿ, ಅದನ್ನ ಮೊದ್ಲು ಸರಿಪಡಿಸ್ರಿ ಅಂತ ನಾ ಹೇಳಕ್ ಇಚ್ಛಪಡ್ತೀನಿ. ಅದನ್ನ ಬಿಟ್ಟು ಈಗ ಆಗೋದು ಬಿಟ್ಟು ಮುಂದೆ ಇನ್ನೂ ಎಷ್ಟು ವರ್ಷಕ್ಕೆ ಆಕೈತೆ ಗೊತ್ತಿಲ್ಲ. ನಮ್ಗೆ ಒಳ್ಳೇದ ನಾವೆಲ್ಲ ಸ್ವಾಗತ ಮಾಡ್ತೇವೆ, ಸ್ವಾಗತ ಮಾಡೋದಿಲ್ಲ ಅನ್ನತ್ತಿಲ್ಲ. ಮೊದ್ಲು ಇದ್ರದ್ದು ಐತಲ್ಲ ಸಾರ್ವಜನಿಕರ ಅಭಿಪ್ರಾಯ ಕೇಳ್ಕೊಂಡು ಮಾಡಿದ್ರೆ ಉತ್ತಮ. ಯಾಕಂದ್ರೆ ಈಗ ಆಲ್ರೆಡಿ BRTS ನಮ್ಗೆ ಒಂದ್ಸಲ ಬಿಟ್ಟು 2 ಸಲ ಆಶ್ವಾಸನೆ ಕೊಟ್ಟು ಆ ಪ್ರಕಾರ ನಡ್ಕೊಂಡಿಲ್ಲ. ಇದನ್ನು ನೀವು ಆಯ್ತಾ ಸಾರ್ವಜನಿಕರ ತೊಂದರೆ ಏನಾಕೈತೆ ಅಂದ್ರೆ ಕೇಳ್ದ ನೀವು ಆಲ್ರೆಡಿ ನೀವು ಮಾಡಾಕತ್ತಿಲ್ಲ, ತಪ್ಪು. ಆಮೇಲೆ ನಮಗೆ BRTS ವಿರುದ್ಧ ಇಲ್ಲ, ನಾವು ವಿರುದ್ಧ ಇಲ್ಲ ಅಂತ ಯಾಕೆ ನಾಚು ಅಂತ ನಮಗೆ ಪಬ್ಲಿಕ್ಗೆ ತೊಂದರೆ ಆಗ್ತೈತಿ. ನಾವು ಪಬ್ಲಿಕ್ಕಿಗೆ ಅನುಕೂಲ ಮಾಡಿಕೊಡ್ರಿ. ನಮ್ದು ಜುಬ್ಲಿ ಸರ್ಕಲ್ದಿಂದ ನವಲೂರ್ವರೆಗೆ, ಆಮ್ಯಾಗ ಹುಬ್ಳಿ ನಮ್ದು ಉಜಾನ್ ಹೋಟೆಲ್ದಿಂದ ಸಾರಿ ಹುಬ್ಳಿ ಪ್ರೆಸಿಡೆಂಟ್ ಹೋಟೆಲ್ದಿಂದ ನಮಗೆ ಹಳೆ ಬಸ್ ಸ್ಟ್ಯಾಂಡ್ ಹುಬ್ಳಿ ಅಲ್ಲಿವರೆಗೆ ಐತಲ್ಲ ಯಾವುದು ಅನುಕೂಲ ಮಾಡಿಕೊಡ್ರಿ ನೀವು ಸಾರ್ವಜನಿಕರು ಅಂತ ಇಷ್ಟು ಹೇಳಕ್ಕೆ ಇಚ್ಛಪಡ್ತೀವಿ. ಈಗ ನೀವೇನು BRTS ಇರುವಂತಹ ನ್ಯೂನ್ಯತೆ ಸರಿಪಡಿಸ್ಬೇಕಂತ ಹೋರಾಟ ಮಾಡಿದ್ರಿ, ಅದಕ್ಕೆ ಅಷ್ಟು ಶೀಘ್ರವಾಗಿ ಸ್ಪಂದನೆ ಸಿಗಲಿಲ್ಲ. ಆದ್ರೆ ಹೊಸ ಯೋಜನೆ ತರಕ್ಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸತ್ರಲ್ಲ, ಏನ್ ಹೇಳ್ತೀರಿ? ಇದು ERT ಅಂತೇಳಿ ಇನ್ನು ಯೋಜನೆ ತರಾಕತ್ತಾರ ಯುರೋಪದಿಂದ. ಅದೆಲ್ಲೋ ಹೋಗಿ ನೋಡ್ಕೊಂಬಂದು ಮಾಡಾಕತ್ತಾರ ಅವರು. ಅದಕ್ಕೆ ಮಾಡ್ಕೊಂಬರ್ಲಿ, ಅವರು ಹೆಚ್ಚಿನ ಒಂದು ಅಭ್ಯಾಸ ಮಾಡಲಿ, ಎಲ್ಲ ಮಾಡಲಿ. ಇದ್ದ BRTS ಅನ್ನು ಸುಧಾರಿಸಿ ಇಲ್ಲಿ ಏನು ಸಮಸ್ಯೆ ಐತೆ ಅದನ್ನು ಮೊದಲು ಕ್ಲಿಯರ್ ಮಾಡಲಿ. ಅದು ಯಾವಾಗ ಆಕತಿ ಆಗಲಿ. ಅದಕ್ಕೆ ನಮಗೆ ಅದರದ್ದು ವಿರೋಧ ಯಾಕೆ ಐತಪ್ಪ ಅಂದ್ರೆ ಅದನ್ನು ಜನರಿಗೆ ತಿಳಿಸಲಾರ್ದ ಅವರ ಒಡಂಬಡಿಕೆ ಮಾಡ್ಕೊಂಡು ರಾಜ್ಯ ಸರ್ಕಾರದಿಂದ ಅದನ್ನು ಅನುಷ್ಠಾನ ಮಾಡೋಕ್ಕೆ, ಆಮೇಲೆ DPR ಮಾಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡ್ಯಾರ. 3 ತಿಂಗಳದಾಗ DPR ಆಕತಿ. ಅದಕ್ಕಿಂತ ಮುಂಚೆ ಹುಬ್ಬಳ್ಳಿ ಧಾರವಾಡ ಜನರನ್ನು ಕೇಳಬೇಕು. BRTS ಅನ್ನು ಫೇಲ್ಯೂರ್ ಐತಿ, ಆಲ್ರೆಡಿ ಫೇಲ್ಯೂರ್ ಆಗಿದ್ದ ಪ್ರಾಜೆಕ್ಟನ್ನು ತೊಗೊಂಬಂದು ಇಂಪ್ಲಿಮೆಂಟ್ ಮಾಡ್ಯಾರ. ಅದು ಫೇಲ್ಯೂರ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಅದು ಆಗಲ್ದಂಗೆ ನಮಗೆ ಅದನ್ನು ಪರ್ಯಾಯವಾಗಿ ಎಲ್ಲ ಜನರಿಗೆ ಹೇಳಬೇಕು. ನಮ್ಮ ಧಾರವಾಡ ಧ್ವನಿಯಿಂದ 2 ವರ್ಷ ಆತು ನಾವು ಹೋರಾಟ ಮಾಡಕತ್ತೀವಿ. ಇದು BRTS ಅನ್ನು ಸುಧಾರ್ಸೋಕ್ಕಾಗೋಲ್ತು. ವಾಹನಗಳು ಕೆಟ್ಟವ. ಈ ಹೊಸ ಟ್ರಾನ್ಸಿಟ್ ಏನು ತೊಗೊಂಬರತ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಕತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೆ ನಾವು ಈ ಸದ್ಯಕ್ಕೆ BRTS ಸುಧಾರಿಸ್ರಿ, ಅದನ್ನು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ರಿ. ಆಮೇಲೆ ಹೊಸ ಯೋಜನೆಯನ್ನು ತರಬೇಕಾದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಮನವರಿಕೆ ಆಗಲಿ, ತಿಳಿಸ್ರಿ. ಅದರಿಂದ ಅನುಕೂಲ ಅನಾನುಕೂಲ ಎಲ್ಲ ಹೇಳ್ರಿ. ಅನುಕೂಲಗೆ ಎಲ್ಲರೂ ಸ್ವಾಗತಿಸ್ತಾರೆ, ಅನಾನುಕೂಲ ಆತಂದ್ರೆ BRTSಗಿಂತ ಅದು ಊದಿದು ಕೊಟ್ಟು ಒದರು ತಂದಂಗೆ ಆಗಬಾರ್ದು. ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ಸರಿಯಾಗಿ ಇನ್ನೊಂದು ಸಲ ಅಭ್ಯಾಸ ಮಾಡಿ ಜನರದ ಒಪ್ಪಿಗೆ ತೊಗೊಂಡು ಮಾಡ್ಬೇಕಂತ ನನ್ನ ವಿಚಾರ. ಈಗ ನವಲೂರು ಬಡಾವಣೆ ಪೂರ್ತಿ ಮುಚ್ಚಿ ಹೋಗ್ಬಿಟ್ಟೈತಿ BRTS. ಸ್ಟಾರ್ಟಿಂಗ್ ಇದ್ದಾಗ ಕೂಡ ಎಲ್ಲ ಹೇಳಿದ್ರು ಅನುಕೂಲ ಆಗುತ್ತೆ ಅಂತಿದ್ರು. ಅಂತ ಪೂರ್ತಿ ಈಗ ಹೊಸ ಬ್ರಿಡ್ಜ್ ಮಾಡಿದ್ರು ಕೂಡ ಮತ್ತೆ ಅದಕ್ಕೆ ನ್ಯೂನತೆ ಜಾಸ್ತಿ ಇದಾವೆ. ಹಂಗಿರೋ ಮತ್ತೆ ಹೊಸದು ಬಂದು ಮತ್ತೆ ಅಲ್ಲೊಂದು ಬ್ರಿಡ್ಜ್ ಆದ್ರೆ ಮತ್ತೆ ನವಲೂರು ಬಡಾವಣೆ ಏನಾಗುತ್ತೆ ಅಂತ ಪರಿಸ್ಥಿತಿ. ಸರ್, ಇವತ್ತು ಏನು BRTS ಯಾವಾಗ ಬಂದಲ್ಲಿ ಧಾರವಾಡ ಹುಬ್ಬಳ್ಳಿ ಗುದ್ಲಿ ಪೂಜೆ ಮಾಡಿದ್ರಲ್ಲ, ನವಲೂರ್ದು ಯಾವುದೇ ನಕಾಶೆಗಳು ತೋರಿಸಲಿಲ್ಲ ಅವ್ರೆ. ಇಲ್ಲ ನಾನು ಹಂಗೆ ಮಾಡ್ತೀನಿ, ಯಾಕೆ 6 ತಿಂಗಳಕ್ಕೊಮ್ಮೆ MDಗಳು ಚೇಂಜ್ ಆಗವ್ರು. 6 ತಿಂಗಳು MD ಬಂದು ಅವನು ಚೇಂಜ್ ಹೇಳ್ಬಿಡೋರು. ಇಲ್ಲ ನಾ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತಾನೆ ಇದ್ದಿದ್ದು. ಹಿಂಗೆ ಪ್ರತಿಯೊಬ್ಬ MD ಬಂದು ನವಲೂರನ್ನ ಮುಚ್ಚಿ ಹೋಗ್ಬಿಡ್ತು. ಯಾಕಂದರೆ ಇಲ್ಲಿ ನಾವು ಎಷ್ಟು ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ದೀವಿ, ಏನೋ ಮಾಡಿದ್ದೀವಿ, ನಮ್ಮ ಮೇಲೆ ಕೇಸ್ ಹಾಕಿದ್ರು ಅಲ್ಲಿ. ಆದರೂ ಅಲ್ಲಿಂದ 100 ಜನ ಐತಲ್ಲ, 11 ವ್ಯಾಪಾರಸ್ಥರು ಬಂದಾಗ್ಬಿಟ್ರು. ಈಗ ಒಂದೇ ಉದ್ದೇಶ ಏನು ಗೊತ್ತೇನ್ರಿ, ಇಂಥವು 100 ಯೋಜನೆಗಳು ತೊಗೊಂಡ್ರೆ ಧಾರವಾಡ ಹುಬ್ಬಳ್ಳಿ ನಮ್ಮ ಸ್ವಾಗತ ಐತಿ. ಆದ್ರೆ 100 ಯೋಜನೆ ತರ್ತೇನೆ ಅಂತ ಈಗ ನಾಳೆ ನವಲೂರು ಮುಚ್ಚಿದಂಗೆ ನಾಳೆ ಇನ್ನೊಂದು ಊರು ಮುಚ್ಚಕ್ಕೆ ಹೋದ್ರೆ ನಾವು ಕಪ್ಪೋಸ್ ಐತಿ. ಯಾಕಂದರೆ ಈಗ ಇದ್ದಂಥ ನಾವು ಹೇಳಿದ್ರಿ 3000 ಕೋಟಿ ಅಂತ ನಮ್ಮ ಮನೆ ಪೇಪರ್ನಾಗ ಓದಿದೆ. ಈಗ ನಾವು ನವಲೂರು ಬ್ರಿಡ್ಜ್ ಐತಲ್ರಿ, ನವಲೂರು ಇನ್ನು ರೈಲ್ವೆ ಬ್ರಿಡ್ಜ್ ಅಂತ 100 ಮೀಟರ್ನೇ ಬ್ರಿಡ್ಜ್ ಇಳಿದು 300 ಮೀಟರ್ಗೆ ಹೋದಕ್ಕಾರ ಬ್ರಿಡ್ಜ್ ಇಳಿಸಿದ್ರು. ಇದನ್ನು ಇವ್ರು ಏನು ಮಾಡಿದ್ರು ಅನ್ನೋದು ಗೊತ್ತಾಗೋದು. BRTS ಅವ್ರು ಏನು ಹೇಳಿದ್ರು, ನಾ ಹಿಂಗಿದು ಅಹಮದಾಬಾದ್ ಯೋಜನೆ ಅಲ್ರಿ ಇದು. ಮತ್ತೆ ಇಂದಷ್ಟು ಹೇಳಿದ್ರು BRTS ಅವರು, ಇದು ಅಹಮದಾಬಾದ್ ಯೋಜನೆ BRTS ಮಾಡ್ತೀವಿ, ದೊಡ್ಡ ಧಾರವಾಡ ಹುಬ್ಬಳ್ಳಿಯವ್ರು ಒಳ್ಳೇದಕ್ಕಂತ ತಿಳ್ಕೊಂಡು ಬಂದರು. ಒಳ್ಳೆ ಧಾರವಾಡ ಹುಬ್ಬಳ್ಳಿ BRTS ಮೀಟಿಂಗ್ ಮಾಡಿದ್ರು, ಧಾರವಾಡ ಹುಬ್ಬಳ್ಳಿ ಒಂದು ಸಿಂಗಾಪುರ್ ಮಾಡ್ತೀವಿ ನಿಮ್ಮನ್ನ. ಈ ರೋಡ್ ನೋಡ್ರಿ ನೀವು ಹೆಂಗೆ ಆಕತಿ, ಅಭಿವೃದ್ಧಿ ಆಕತಿ. ಇವತ್ತೊಂದು ಹಾಕಿ ಲೈಟ್ ಹಾಕಲ್ರಲ್ಲಿ. ಇವತ್ತು ಲೈಟ್ ಇಲ್ಲ ಧಾರವಾಡ ಹುಬ್ಬಳ್ಳಿ ನೋಡ್ರಿ ಏನು BRTS ಯೋಜನೆ ಲೈಟ್ಗಳಿಲ್ಲ. ನವಲೂರೊಳಗೆ ಒಂದು ಲೈಟ್ ಇಲ್ಲ. ಅವ್ರು ಮೊದಲು ಸರಿಪಡಿಸಿ ಇದ್ದಿದ್ದು ಯೋಜನೆಗಳು ತೊಂಬರಿ, ನಮ್ಮ ಸ್ವಾಗತ ಐತಿ. ಅದನ್ನು ನೀವು ಸರಿಪಡಿಸಲಿ, ನವಲೂರು ಬ್ರಿಡ್ಜ್ ನೀವು ಸರಿಪಡಿಸಲಿ ಅಂದ್ರೆ ನಾವು ಯೋಜನೆಗಳಿಗೆ ನಾವು ಇದನ್ನು ಅಪೋಸ್ ಮಾಡೇ ಮಾಡ್ತೀವಿ. ಏನೋ BRTS ಅವರು ಬಿಟ್ಟಿವಿ ನಾವು.
ನಿಮಗೆ ಮಾಡಲಿಕ್ಕೆ. ಆದರೆ ಈ ಹೊಸ ಎಲೆಕ್ಟ್ರಿಕಲ್ ಬಸ್ ತರ್ತೇವೆ, ಈ ಯೋಜನೆಗಳು ಸರಿಪಡಿಸ್ತೇವೆ ಅಂತೆಲ್ಲ, ಇದಕ್ಕೆ ನಮ್ಮದು ಫುಲ್ ಖಂಡನೆ ಐತಿ. ಮೊದಲು ಇದು ಸರಿಪಡಿಸ್ರಿ, ಸಾರ್ವಜನಿಕ ಅಭಿಪ್ರಾಯ ಕೇಳ್ರಿ, ಸಾರ್ವಜನಿಕ ಮೀಟಿಂಗ್ ಮಾಡಿರಿ, ನಿಮಗೆ ಏನದಾವ ನೀವು ಹೇಳ್ರಿ, ನಮ್ಮ ತಪ್ಪುಗಳು ನಾವು ಹೇಳ್ತೀವಿ. ಯಾರು IAS ಆಫೀಸರ್ ತೊಗೊಂಬಂದು ಎ ಸಿ ರೂಮ್ನವ್ರನ್ನ ಕುಂದಿರಿಸಿ ನೀವು ಮೀಟಿಂಗ್ ಮಾಡಿ ನೀವು ಯೋಜನೆಗಳು ತರ್ತೇವೆ ಅಂದರೆ ನಾವು ಇದಕ್ಕೆ ಅಪೋಸ್ ಅದಾವ ಅಂತ ಹೇಳ್ತೇವೆ. ಮತ್ತು ಬಸ್ ಯಾರು ಹತ್ತಾರಲ್ಲ ಮಧ್ಯಮ ಜನ ಅಂಥವ್ರು ನೋಡಿ ನೀವು ಮೀಟಿಂಗ್ ಮಾಡ್ರಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಅಂತಂದ್ರೆ ಧಾರವಾಡದ ವಿವಿಧ ಸಾರ್ವಜನಿಕರು ಹೇಳ್ತಾರಂತ ಅಭಿಪ್ರಾಯಗಳು. ಪ್ರಮುಖವಾಗಿ BRTS ಬರುವಂತ ಸಮಯದಲ್ಲಿ ಕೂಡ ಇದೇ ರೀತಿ ಅಂದ್ರೆ ಆ ರಾಜ್ಯದಲ್ಲಿ ಹಾಗೆ ರೀತಿ, ಈ ಪಟ್ಟಣದಲ್ಲಿ ಈ ರೀತಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಈಗ ಯುರೋಪ್ ರಾಷ್ಟ್ರದಲ್ಲಿ ಇದೊಂದು ERT ಇದೆ ಅನ್ನೋದನ್ನ ಮಾತುಗಳನ್ನ ಹೇಳ್ತಾ ಮತ್ತೆ ಏನಂತಂದ್ರೆ ಧಾರವಾಡ ಜನರಿಗೆ ಬೇರೆ ಬೇರೆ ನಗರಗಳನ್ನ ಮಾದರಿಯಾಗಿ ಇಟ್ಕೊಂಡು ಆ ರೀತಿ ಮಾಡ್ತೀವಿ ಅಂತ ಹೇಳೋ ಮೂಲಕ ಏನಂತಂದ್ರೆ ಮತ್ತೊಂದು ತೊಂದರೆ ಅಂತ ತಂದಿರಬಾರ್ದು. BRTS ನ ಯೋಜನೆ ನ್ಯೂನತೆಗಳಿಗೆ 2 ವರ್ಷದಿಂದ ಹೋರಾಟ ನಡೆದ್ರು ಕೂಡ ಪ್ರತಿಕ್ರಿಯೆ ವ್ಯಕ್ತವಾಗ್ತಿಲ್ಲ. ಆದ್ರೆ ಜನಪ್ರತಿನಿಧಿಗಳು ERT ಗೆ ಯಾಕೆ ಎಷ್ಟೊಂದು ಉತ್ಸಾಹ ತೋರಿಸ್ತಾರೆ ಅನ್ನೋ ಪ್ರಶ್ನೆಯನ್ನಾಗಿ ಮಾಡ್ತಾ ಇದ್ದು, ಮೊದಲು BRTS ನ ನ್ಯೂನತೆಗಳನ್ನ ಸರಿಪಡಿಸಿ ಆ ಬಳಿಕ ಏನು ನೀವು ಹೊಸ ಯೋಜನೆ ತರ್ತೀರ ಅದ್ರ ಬಗ್ಗೆ ಚಿಂತೆ ಮಾಡಿ ಅಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಹುಬ್ಬಳ್ಳಿ ಅವಳಿ ನಗರದ ಮಧ್ಯೆ ಈಗಾಗಲೇ ಚಾಲ್ತಿಯಲ್ಲಿರುವಂತಹ BRTS ಗೆ ಪರ್ಯಾಯವಾಗಿ ಈಗ ERT ಅಂತ ತರುವುದಕ್ಕೆ ಸರ್ಕಾರ ಮತ್ತು ಇಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯುರೋಪ್ಗೆ ಮೂಲದ 2 ಕಂಪನಿಗಳ ಜೊತೆಗೆ ಈಗಾಗಲೇ ಸರ್ಕಾರ ಕೂಡ ಒಡಂಬಡಿಕೆಯನ್ನು ಕೂಡ ಮಾಡಲಾಗಿದೆ. ಆದ್ರೆ ಏನು BRTS ನಲ್ಲಿ ಆಗಿರುವಂತಹ ಅನಾನುಕೂಲತೆ, ಅದರಿಂದ ಆಗಿರುವ ಕಿರಿಕಿರಿಗಳ ವಿರುದ್ಧ ಏನು ಧಾರವಾಡ ಧ್ವನಿ ಸಂಘಟನೆಗೆ ಸೇರಿದ ಧಾರವಾಡದ ಸಾರ್ವಜನಿಕರು ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಈಗಿರುವಂತಹ ಕಿರಿಕಿರಿಗೆ ಮತ್ತೊಂದು ಕಿರಿಕಿರಿ ಆಗಬಾರ್ದು ಅನ್ನೋ ಆಗ್ರಹಗಳು ಈಗ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ನಾವೀಗ ಇಲ್ಲಿರುವಂತಹ ಸಾರ್ವಜನಿಕ ಸಂಘಟನೆಗಳವರನ್ನೇ ಮಾತನಾಡಿಸೋಣ. ಈಗೇನ್ರಿ ಈಗಾಗಲೇ BRTS ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ರಿ, ಸಾಕಷ್ಟು ನ್ಯೂನ್ಯತೆ, ಅದ್ರ ಜೊತೆಗೆ ERT ತರ್ತೇನೆ ಅಂತ ಇದ್ರ ಪರಿಹಾರ ಏನ್ ಹೇಳ್ತೀರಿ? ನಮಗೆ ಇದ್ರದ್ದು ವಿರುದ್ಧದೀವ್ರಿ ನಾವು. ಯಾಕಂತಂದ್ರೆ BRTS ಮೊದ್ಲು ಅನುಕೂಲ ಮಾಡ್ಕೊಡ್ರಿ, ಸಾರ್ವಜನಿಕರ ತೊಂದರೆ ಭಾಳ ಆತೈತಿ, ಅದನ್ನ ಮೊದ್ಲು ಸರಿಪಡಿಸ್ರಿ ಅಂತ ನಾ ಹೇಳಕ್ ಇಚ್ಛಪಡ್ತೀನಿ. ಅದನ್ನ ಬಿಟ್ಟು ಈಗ ಆಗೋದು ಬಿಟ್ಟು ಮುಂದೆ ಇನ್ನೂ ಎಷ್ಟು ವರ್ಷಕ್ಕೆ ಆಕೈತೆ ಗೊತ್ತಿಲ್ಲ. ನಮ್ಗೆ ಒಳ್ಳೇದ ನಾವೆಲ್ಲ ಸ್ವಾಗತ ಮಾಡ್ತೇವೆ, ಸ್ವಾಗತ ಮಾಡೋದಿಲ್ಲ ಅನ್ನತ್ತಿಲ್ಲ. ಮೊದ್ಲು ಇದ್ರದ್ದು ಐತಲ್ಲ ಸಾರ್ವಜನಿಕರ ಅಭಿಪ್ರಾಯ ಕೇಳ್ಕೊಂಡು ಮಾಡಿದ್ರೆ ಉತ್ತಮ. ಯಾಕಂದ್ರೆ ಈಗ ಆಲ್ರೆಡಿ BRTS ನಮ್ಗೆ 1 ಸಲ ಬಿಟ್ಟು 2 ಸಲ ಆಶ್ವಾಸನೆ ಕೊಟ್ಟು ಆ ಪ್ರಕಾರ ನಡ್ಕೊಂಡಿಲ್ಲ. ಇದನ್ನು ನೀವು ಆಯ್ತಾ ಸಾರ್ವಜನಿಕರ ತೊಂದರೆ ಏನಾಕೈತೆ ಅಂದ್ರೆ ಕೇಳ್ದ ನೀವು ಆಲ್ರೆಡಿ ನೀವು ಮಾಡಾಕತ್ತಿಲ್ಲ ತಪ್ಪು. ಆಮೇಲೆ ನಮಗೆ BRTS ವಿರುದ್ಧ ಇಲ್ಲ, ನಾವು ವಿರುದ್ಧ ಇಲ್ಲ ಅಂತ ಯಾಕೆ ನಾಚು ಅಂತ ನಮಗೆ ಪಬ್ಲಿಕ್ಗೆ ತೊಂದರೆ ಆಗ್ತೈತಿ. ನಾವು ಪಬ್ಲಿಕ್ಕಿಗೆ ಅನುಕೂಲ ಮಾಡಿಕೊಡ್ರಿ. ನಮ್ದು ಜುಬ್ಲಿ ಸರ್ಕಲ್ದಿಂದ ನವಲೂರ್ವರೆಗೆ, ಆಮ್ಯಾಗ ಹುಬ್ಳಿ ನಮ್ದು ಉಜಾನ್ ಹೋಟೆಲ್ದಿಂದ ಹುಬ್ಳಿ ಪ್ರೆಸಿಡೆಂಟ್ ಹೋಟೆಲ್ದಿಂದ ನಮಗೆ ಹಳೆ ಬಸ್ ಸ್ಟ್ಯಾಂಡ್ ಹುಬ್ಳಿ ಅಲ್ಲಿವರೆಗೆ ಐತಲ್ಲ ಯಾವುದು ಅನುಕೂಲ ಮಾಡಿಕೊಡ್ರಿ ನೀವು ಸಾರ್ವಜನಿಕರು ಅಂತ ಇಷ್ಟು ಹೇಳಕ್ಕೆ ಇಚ್ಛಪಡ್ತೀವಿ. ಈಗ ನೀವೇನು BRTS ಇರುವಂತಹ ನ್ಯೂನತೆ ಸರಿಪಡಿಸಬೇಕಂತ ಹೋರಾಟ ಮಾಡಿದ್ರಿ, ಅದಕ್ಕೆ ಅಷ್ಟು ಶೀಘ್ರವಾಗಿ ಸ್ಪಂದನೆ ಸಿಗಲಿಲ್ಲ. ಆದ್ರೆ ಹೊಸ ಯೋಜನೆ ತರಕ್ಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸತ್ರಲ್ಲ, ಏನ್ ಹೇಳ್ತೀರಿ? ಇದು ERT ಅಂತೇಳಿ ಇನ್ನು ಯೋಜನೆ ತರಾಕತ್ತಾರ ಯುರೋಪದಿಂದ. ಅದೆಲ್ಲೋ ಹೋಗಿ ನೋಡ್ಕೊಂಬಂದು ಮಾಡಾಕತ್ತಾರ ಅವರು. ಅದಕ್ಕೆ ಮಾಡ್ಕೊಂಬರ್ಲಿ, ಅವರು ಹೆಚ್ಚಿನ ಒಂದು ಅಭ್ಯಾಸ ಮಾಡಲಿ, ಎಲ್ಲ ಮಾಡಲಿ. ಇದ್ದ BRTS ಅನ್ನು ಸುಧಾರಿಸಿ ಇಲ್ಲಿ ಏನು ಸಮಸ್ಯೆ ಐತೆ ಅದನ್ನು ಮೊದಲು ಕ್ಲಿಯರ್ ಮಾಡಲಿ. ಅದು ಯಾವಾಗ ಆಕತಿ ಆಗಲಿ. ಅದಕ್ಕೆ ನಮಗೆ ಅದರದ್ದು ವಿರೋಧ ಯಾಕೆ ಐತಪ್ಪ ಅಂದ್ರೆ ಅದನ್ನು ಜನರಿಗೆ ತಿಳಿಸಲಾರ್ದ ಅವರ ಒಡಂಬಡಿಕೆ ಮಾಡ್ಕೊಂಡು ರಾಜ್ಯ ಸರ್ಕಾರದಿಂದ ಅದನ್ನು ಅನುಷ್ಠಾನ ಮಾಡೋಕ್ಕೆ, ಆಮೇಲೆ DPR ಮಾಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡ್ಯಾರ. 3 ತಿಂಗಳದಾಗ DPR ಆಕತಿ. ಅದಕ್ಕಿಂತ ಮುಂಚೆ ಹುಬ್ಬಳ್ಳಿ ಧಾರವಾಡ ಜನರನ್ನು ಕೇಳಬೇಕು. BRTS ಅನ್ನು ಫೇಲ್ಯೂರ್ ಐತಿ, ಆಲ್ರೆಡಿ ಫೇಲ್ಯೂರ್ ಆಗಿದ್ದ ಪ್ರಾಜೆಕ್ಟನ್ನು ತೊಗೊಂಬಂದು ಇಂಪ್ಲಿಮೆಂಟ್ ಮಾಡ್ಯಾರ. ಅದು ಫೇಲ್ಯೂರ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಅದು ಆಗಲ್ದಂಗೆ ನಮಗೆ ಅದನ್ನು ಪರ್ಯಾಯವಾಗಿ ಎಲ್ಲ ಜನರಿಗೆ ಹೇಳಬೇಕು. ನಮ್ಮ ಧಾರವಾಡ ಧ್ವನಿಯಿಂದ 2 ವರ್ಷ ಆಯ್ತು ನಾವು ಹೋರಾಟ ಮಾಡಕತ್ತೀವಿ. ಇದು BRTS ಅನ್ನು ಸುಧಾರ್ಸೋಕ್ಕಾಗವಲ್ತು. ವಾಹನಗಳು ಕೆಟ್ಟವ. ಈ ಹೊಸ ಟ್ರಾನ್ಸಿಟ್ ಏನು ತೊಗೊಂಬರತ್ತಾರಲ್ಲ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಕೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೆ ನಾವು ಈ ಸದ್ಯಕ್ಕೆ BRTS ಸುಧಾರಿಸ್ರಿ, ಅದನ್ನು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ರಿ. ಆಮೇಲೆ ಹೊಸ ಯೋಜನೆಯನ್ನು ತರಬೇಕಾದ್ರೆ ಅದ್ರ ಬಗ್ಗೆ ಎಲ್ಲರಿಗೂ ಮನವರಿಕೆ ಆಗಲಿ, ತಿಳಿಸ್ರಿ. ಅದರಿಂದ ಅನುಕೂಲ ಅನಾನುಕೂಲ ಎಲ್ಲ ಹೇಳ್ರಿ. ಅನುಕೂಲಗೆ ಎಲ್ಲರೂ ಸ್ವಾಗತಿಸ್ತಾರೆ, ಅನಾನುಕೂಲ ಆತಂದ್ರೆ BRTSಗಿಂತ ಅದು ಊದಿದು ಕೊಟ್ಟು ಒದರು ತಂದಂಗೆ ಆಗಬಾರ್ದು. ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ಸರಿಯಾಗಿ ಇನ್ನೊಂದು ಸಲ ಅಭ್ಯಾಸ ಮಾಡಿ ಜನರದ ಒಪ್ಪಿಗೆ ತೊಗೊಂಡು ಮಾಡ್ಬೇಕಂತ ನನ್ನ ವಿಚಾರ. ಈಗ ನವಲೂರು ಬಡಾವಣೆ ಪೂರ್ತಿ ಮುಚ್ಚಿ ಹೋಗ್ಬಿಟ್ಟೈತಿ BRTS. ಸ್ಟಾರ್ಟಿಂಗ್ ಇದ್ದಾಗ ಕೂಡ ಎಲ್ಲ ಹೇಳಿದ್ರು ಅನುಕೂಲ ಆಗುತ್ತೆ ಅಂತಿದ್ರು. ಅಂತ ಪೂರ್ತಿ ಈಗ ಹೊಸ ಬ್ರಿಡ್ಜ್ ಮಾಡಿದ್ರು ಕೂಡ ಮತ್ತೆ ಅದಕ್ಕೆ ನ್ಯೂನತೆಗಳು ಜಾಸ್ತಿ ಇದಾವೆ. ಹಂಗಿರೋ ಮತ್ತೆ ಹೊಸದು ಬಂದು ಮತ್ತೆ ಅಲ್ಲೊಂದು ಬ್ರಿಡ್ಜ್ ಆದ್ರೆ ಮತ್ತೆ ನವಲೂರು ಬಡಾವಣೆ ಏನಾಗುತ್ತೆ ಅಂತ ಪರಿಸ್ಥಿತಿ. ಸರ್, ಇವತ್ತು ಏನು BRTS ಯಾವಾಗ ಬಂದಲ್ಲಿ ಧಾರವಾಡ ಹುಬ್ಬಳ್ಳಿ ಗುದ್ಲಿ ಪೂಜೆ ಮಾಡಿದ್ರಲ್ಲ, ನವಲೂರದ ಯಾವುದೇ ನಕಾಶೆಗಳು ತೋರಿಸಲಿಲ್ಲ ಅವ್ರೆ. ಇಲ್ಲ ನಾನು ಹಂಗೆ ಮಾಡ್ತೀನಿ, ಯಾಕೆ 6 ತಿಂಗಳಿಗೊಮ್ಮೆ MDಗಳು ಚೇಂಜ್ ಆಗ್ಯಾವ್ರು. 6 ತಿಂಗಳು MDಗಳು ಬಂದು ಅವನು ಚೇಂಜ್ ಹೇಳ್ಬಿಡೋರು. ಇಲ್ಲ ನಾ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತಾನೆ ಇದ್ದಿದ್ದು ಹಿಂಗೆ ಪ್ರತಿಯೊಬ್ಬ MD ಬಂದು ನವಲೂರನ್ನ ಮುಚ್ಚಿ ಹೋಗ್ಬಿಡ್ತು. ಯಾಕಂದರೆ ಇಲ್ಲಿ ನಾವು ಎಷ್ಟು ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ದೀವಿ, ಏನೋ ಮಾಡಿದ್ದೀವಿ, ನಮ್ಮ ಮೇಲೆ ಕೇಸ್ ಹಾಕಿದ್ರು ಅಲ್ಲಿ. ಆದರೂ ಅಲ್ಲಿಂದ 100 ಜನ ಐತಲ್ಲ, 11 ವ್ಯಾಪಾರಸ್ಥರು ಬಂದಾಗ್ಬಿಟ್ಟು. ಈಗ ಒಂದೇ ಉದ್ದೇಶ ಏನು ಗೊತ್ತೇನ್ರಿ, ಇಂಥವು 100 ಯೋಜನೆಗಳು ತೊಗೊಂಡು ಧಾರವಾಡ ಹುಬ್ಬಳ್ಳಿ ನಮ್ಮ ಸ್ವಾಗತ ಐತಿ. ಆದ್ರೆ 100 ಯೋಜನೆ ತರ್ತೇನೆ ಅಂತ ಈಗ ನಾಳೆ ನವಲೂರು ಮುಚ್ಚಂಗೆ ನಾಳೆ ಇನ್ನೊಂದು ಊರು ಮುಚ್ಚಕ್ಕೆ ಹೋದ್ರೆ ನಾವು ಅಪೋಸ್ ಐತಿ.
ಯಾಕಂದರೆ ಈಗ ಇದ್ದಂಥ ನಾವು ಹೇಳಿದ್ರಿ 3,000 ಕೋಟಿ ಅಂತಕ್ಕ ನಮ್ಮ ಮೊನ್ನೆ ಪೇಪರ್ನ್ಯಾಗ ಓದಿದೆ. ಈಗ ನಾವು ನವಲೂರು ಬ್ರಿಡ್ಜ್ ಐತಲ್ರಿ, ನವಲೂರು ಇನ್ನು ರೈಲ್ವೆ ಬ್ರಿಡ್ಜ್ ಅಂತ 100 ಮೀಟರ್ನೇ ಬ್ರಿಡ್ಜ್ ಇಳಿದು 300 ಮೀಟರ್ಗೆ ಹೋದಕ್ಕಾರ ಬ್ರಿಡ್ಜ್ ಇಳಿಸಿದ್ರು. ಇದನ್ನು ಇವ್ರು ಏನು ಮಾಡಿದ್ರು ಅನ್ನೋದು ಗೊತ್ತಾಗೋದು. BRTC ಅವ್ರು ಏನು ಹೇಳಿದ್ರು, ನಾ ಶಿಂಗಿದು ಅಹಮದಾಬಾದ್ ಯೋಜನೆ ಅಲ್ರಿ ಇದು. ಮತ್ತು ಇಂದಷ್ಟು ಹೇಳಿದ್ರು BRTC ಅವರು, ಇದು ಅಹಮದಾಬಾದ್ ಯೋಜನೆ BRTC ಮಾಡ್ತೇವೆ, ದೊಡ್ಡ ದಾವಣಗೆರೆ ಒಳ್ಳೇದಾಕತ್ತೆ ಅಂತ ಹೇಳ್ಕೊಂಡು ಬಂದರು. ಒಳ್ಳೆ BRTC ಮೀಟಿಂಗ್ ಮಾಡಿದ್ರು, ದಾವಣಗೆರೆ ಒಂದು ಸಿಂಗಾಪುರ್ ಮಾಡ್ತೀವಿ ನಿಮ್ಮನ್ನ, ಈ ರೋಡ್ ನೋಡ್ರಿ ನೀವು ಹೆಂಗೆ ಆಕತಿ, ಅಭಿವೃದ್ಧಿ ಆಕತಿ. ಇವತ್ತೊಂದು ಹಾಕಿ ಲೈಟ್ ಹಾಕಲ್ರಲ್ಲಿ. ಇವತ್ತು ಲೈಟ್ ಇಲ್ಲ ದಾವಣಗೆರೆ ನೋಡ್ರಿ ಏನು BRTC ಯೋಜನೆ ಲೈಟ್ಗಳಿಲ್ಲ. ನವಲೂರೊಳಗೆ ಒಂದು ಲೈಟ್ ಇಲ್ಲ. ಅವ್ರು ಮೊದಲು ಸರಿಪಡಿಸಿ ಇದ್ದಿದ್ದು ಯೋಜನೆಗಳು ತೊಂಬರಿ, ನಮ್ಗೆ ಸ್ವಾಗತ ಐತಿ. ಅದನ್ನು ನೀವು ಸರಿಪಡಿಸಲಿ, ನವಲೂರು ಬ್ರಿಡ್ಜ್ ನೀವು ಸರಿಪಡಿಸಲಿ ಅಂದರೆ ನಾವು ಯೋಜನೆಗಳಿಗೆ ನಾವು ಇದನ್ನು ಅಪೋಸ್ ಮಾಡ್ತೇವೆ. ಏನೋ BRTC ಅವರು ಬಿಟ್ಟಿವಿ ನಾವು ನಿಮಗೆ ಮಾಡಲಿಕ್ಕೆ. ಆದರೆ ಈ ಹೊಸ ಎಲೆಕ್ಟ್ರಿಕಲ್ ಬಸ್ ತರ್ತೇವೆ, ಈ ಯೋಜನೆಗಳು ಸರಿಪಡಿಸ್ತೇವೆ ಅಂತಿಲ್ಲ. ಇದಕ್ಕೆ ನಮ್ಮದು ಫುಲ್ ಖಂಡನೆ ಐತಿ. ಮೊದಲು ಇದು ಸರಿಪಡಿಸ್ರಿ, ಸಾರ್ವಜನಿಕ ಅಭಿಪ್ರಾಯ ಕೇಳ್ರಿ, ಸಾರ್ವಜನಿಕ ಮೀಟಿಂಗ್ ಮಾಡಿರಿ. ನಿಮಗೆ ಏನದಾವ ನೀವು ಹೇಳ್ರಿ, ನಮ್ಮ ತಪ್ಪುಗಳು ನಾವು ಹೇಳ್ತೀವಿ. ಯಾರು IAS ಆಫೀಸರ್ ತೊಗೊಂಬಂದು AC ರೂಮ್ನವ್ರನ್ನ ಕುಂದಿರಿಸಿ ನೀವು ಮೀಟಿಂಗ್ ಮಾಡಿ ನೀವು ಯೋಜನೆಗಳು ತರ್ತೇವೆ ಅಂದರೆ ನಾವು ಇದಕ್ಕೆ ಅಪೋಸ್ ಅದಾವ ಅಂತ ಹೇಳ್ತೇವೆ. ಮತ್ತು ಬಸ್ ಯಾರು ಹತ್ತಾರಲ್ಲ ಮಧ್ಯಮ ಜನ ಅಂಥವ್ರು ನೋಡಿ ನೀವು ಮೀಟಿಂಗ್ ಮಾಡ್ರಿ ಅಂತ ನಾವು ಹೇಳಕ್ಕೆ ಒಂದು ಇಷ್ಟಪಡ್ತೀವಿ. ಇದು ಅಂತಂದ್ರೆ ಧಾರವಾಡದ ಇದೇ ಸಾರ್ವಜನಿಕರು ಹೇಳ್ತಾರಂತ ಅಭಿಪ್ರಾಯಗಳು. ಪ್ರಮುಖವಾಗಿ BRTS ಬರುವಂತ ಸಮಯದಲ್ಲಿ ಕೂಡ ಇದೇ ರೀತಿ ಅಂದ್ರೆ ಆ ರಾಜ್ಯದಲ್ಲಿ ಹಾಗೆ ರೀತಿ, ಈ ಪಟ್ಟಣದಲ್ಲಿ ಈ ರೀತಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಈಗ ಯುರೋಪ್ ರಾಷ್ಟ್ರದಲ್ಲಿ ಇದೊಂದು ERT ಇದೆ ಅನ್ನೋದನ್ನ ಮಾತುಗಳನ್ನ ಹೇಳ್ತಾ ಮತ್ತೆ ಏನಂತಂದ್ರೆ ಧಾರವಾಡ ಜನರಿಗೆ ಬೇರೆ ಬೇರೆ ನಗರಗಳನ್ನ ಮಾದರಿಯಾಗಿ ಇಟ್ಕೊಂಡು ಆ ರೀತಿ ಮಾಡ್ತೀವಿ ಅಂತ ಹೇಳೋ ಮೂಲಕ ಏನಂತಂದ್ರೆ ಮತ್ತೊಂದು ತೊಂದರೆಯನ್ನು ತಂದಿರಬಾರ್ದು. BRTS ನ ಯೋಜನೆ ನ್ಯೂನತೆಗಳಿಗೆ 2 ವರ್ಷದಿಂದ ಹೋರಾಟ ನಡೆದ್ರು ಕೂಡ ಪ್ರತಿಕ್ರಿಯೆ ವ್ಯಕ್ತವಾಗ್ತಿಲ್ಲ. ಆದ್ರೆ ಜನಪ್ರತಿನಿಧಿಗಳು ERTಗೆ ಯಾಕೆ ಎಷ್ಟೊಂದು ಉತ್ಸಾಹ ತೋರಿಸ್ತಾರೆ ಅನ್ನೋ ಪ್ರಶ್ನೆಯನ್ನಾಗಿ ಮಾಡ್ತಾ ಇದ್ದು, ಮೊದಲು BRTS ನ ನ್ಯೂನತೆಗಳನ್ನ ಸರಿಪಡಿಸಿ ಆ ಬಳಿಕ ಏನು ನೀವು ಹೊಸ ಯೋಜನೆ ತರ್ತೀರಿ ಅದ್ರ ಬಗ್ಗೆ ಚಿಂತೆ ಮಾಡಿ ಅಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ. TV ಕಮಾ, ರಿಪಬ್ಲಿಕ್ ಕನ್ನಡ, ಧಾರವಾಡ.